ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ಒಂದು ರಿಸಲ್ಟ್ ಬಗ್ಗೆ ಆಗಿರ್ಬೋದು ಅಂಡ್ ಹಾಗೇನು ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು. ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಈ ವರ್ಷ ರಿಸಲ್ಟ್ ಬರುವಂಥದ್ದು ಕೌನ್ಸಿಲಿಂಗ್ ಬರುವಂಥದ್ದು ಡಿಲೇ ಆಗುತ್ತಲ್ವಾ, ನಾವು ನೆಕ್ಸ್ಟ್ ಕಾಲೇಜಸ್ಗೆ ಜಾಯಿನ್ ಆಗಿದ ಆದ್ಮೇಲೆ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಸಿಲೆಬಸ್ ಯಾವ ರೀತಿ ಇರುತ್ತೆ, ಸಿಲೆಬಸ್ ಹೇಗೆ, ನಮ್ಗೆ ಏನಾದರೂ ಸಬ್ಜೆಕ್ಟ್ಸ್ ಮಿಸ್ ಆಗುತ್ತಾ, ನಮ್ಮ ಅಕಾಡೆಮಿಕ್ ಇಯರ್ ಲೇಟ್ ಆಗುತ್ತಾ, ನಮಗೆ ಸ್ಕಾಲರ್ಶಿಪ್ಸ್ ಅನ್ನುವಂಥದ್ದು ಕರೆಕ್ಟ್ ಆಗಿ ಸಿಗೋದಿಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿ ಸಾಕಷ್ಟು ಡೌಟ್ಸ್ ಅನ್ನ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಿಮ್ಗೆ ರಿಸಲ್ಟ್ ಯಾವ ರೀತಿ ಬರುತ್ತೆ, ಕೌನ್ಸಿಲಿಂಗ್ ಕುರಿತು ಅಪ್ಡೇಟ್ಸ್ ಏನಿದೆ, ಯಾವಾಗ ಸ್ಟಾರ್ಟ್ ಆಗ್ಬೋದು, ಯಾವ ರೀತಿ ಎಲ್ಲ ಪ್ರೊಸೀಜರ್ ನಡೆಯುತ್ತೆ, ಏನು ನಿಮ್ಮ ಅಕಾಡೆಮಿಕ್ಸ್ಗೆ ಏನಾದರೂ ತೊಂದರೆ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಯಾರಾದ್ರೂ ಒಂದು CET ಎಕ್ಸಾಮ್ ಬರೆದು ಬಂದಾಗಿಂದನೂ ಒಂದು ರಿಸಲ್ಟ್ ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇಂತಹ ಸ್ಟೂಡೆಂಟ್ಸ್ಗೆ ಪ್ರತಿನಿತ್ಯನೂ ಅವರ ಒಂದು ತಲೆಯಲ್ಲಿ ನೋಡೋದೇನು ಅಂತ ಅಂದ್ರೆ, ನಮಗೆ ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಬಂದಿದ್ದ ಆದ್ಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು, ಆ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಬೇಕು, ಅದಾದ್ಮೇಲೆ ಕಾಲೇಜಸ್ ಆದ್ರೆ ಸ್ಟಾರ್ಟ್ ಆಗೋದು ಅಲ್ವಾ, ಇನ್ನೂ ರಿಸಲ್ಟೇ ಬಂದಿಲ್ಲ. ಇಲ್ಲಿ ನಮಗೆ ರಿಸಲ್ಟ್ ಡಿಲೇ ಆಯ್ತು ಅಂತ ಅಂದ್ರೆ ಕೌನ್ಸಿಲಿಂಗ್ ಡಿಲೇ ಆಗುತ್ತೆ, ನೆಕ್ಸ್ಟ್ ಕಾಲೇಜಸ್ಗೆ ಜಾಯಿನ್ ಆಗೋದು ಡಿಲೇ ಆಗುತ್ತೆ. ಇದರಿಂದ ನಮಗೆ ಸಿಲೆಬಸ್ ಯಾವ ರೀತಿ ನಡೆಯುತ್ತೋ ಏನೋ, ಕಾಲೇಜಸ್ ಅಲ್ಲಿ ಏನಾದ್ರು ಸಿಲೆಬಸ್ ಮಾಡ್ಬಿಡ್ತಾರ ಅಂತ ಅಂದ್ರೆ ಸ್ಟೂಡೆಂಟ್ಸ್ ನೋಡಿ, ಫಸ್ಟ್ ಇದ್ರ ಬಗ್ಗೆ ಯಾರನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ ಈಗಾಗ್ಲೇನೆ ಈಗ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಸೇರಿರುವಂತಹ ನಿಮ್ಮ ಒಂದು ಜನರಲ್ ನಾರ್ಮಲ್ ಡಿಗ್ರಿಗೆ ಯಾರು ಹೋಗಿರ್ತಾರೆ ಅಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಇಂಜಿನಿಯರಿಂಗ್ ಅಥವಾ ಬೇರೆ ಒಂದು ಕೋರ್ಸಸ್ ಗಳಿಗೆ ಜಾಯಿನ್ ಆಗಿರುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು. ಸೊ ಇಲ್ಲಿ ಯಾರಾದ್ರೂ ನಿಮ್ಗೆ ಹೇಳ್ತಾ ಇದ್ರ ನಮ್ಗೆ ಈಗಾಗಲೇ ಕಾಲೇಜ್ ಸ್ಟಾರ್ಟ್ ಆಗಿದೆ, ನಾವು ಕಾಲೇಜಸ್ಗೆ ಹೋಗ್ತಾ ಇದೀವಿ ಅಂತ, ಇಲ್ಲ ಅಂತಂದ್ರೆ ನಾವು ಕಾಲೇಜಿಗೆ ಅಡ್ಮಿಷನ್ ಅನ್ನ ತಗೊಂಡಿದೀವಿ, ನಮ್ಗೆ ಇಂತಹ ದಿನಾಂಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ, ನೀವು ನೋಡಿದ್ರೆ ಇನ್ನೊಂದು ಸಹ ಕಾಲೇಜನ್ನ ಸೆಲೆಕ್ಷನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಯಾರಾದ್ರೂ ನಿಮಗೆ ಹೇಳ್ತಿದ್ರ, ಸೊ ನೀವು ಅದ್ರ ಬಗ್ಗೆ ಯಾರನ್ನು ಸಹ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ ಇದೇನು ಫಸ್ಟ್ ಇಯರ್ ಅಲ್ಲ, ಇಲ್ಲಿ ಬಂದ್ಬಿಟ್ಟು ಈ ರೀತಿ ಆಗ್ತಿರುವಂತದ್ದು ಒಂದು CET ರಿಸಲ್ಟ್ ಲೇಟ್ ಆಗಿ ಬರ್ತಿರುವಂತದ್ದು, ಇಲ್ಲ ಅಂತಂದ್ರೆ ಕೌನ್ಸಿಲಿಂಗ್ ಲೇಟ್ ಆಗಿ ಬರ್ತಿರುವಂತದ್ದು, ಯಾವುದನ್ನು ಸಹ ಇದೇ ವರ್ಷ ಆಗ್ತಿರೋದಲ್ಲ. ಸೊ ಸುಮಾರು ಸಲ ಲಾಸ್ಟ್ ಇಯರ್ಸ್ ಅಲ್ಲಿ ಎಲ್ಲಾನು ಸಹ ಈ ಒಂದು ಪ್ರಾಬ್ಲಮ್ ಆದ್ರೆ ಆಗಿರುವಂತದ್ದು. ಬಟ್ ಇಲ್ಲಿ ನೀವು ಸ್ಟೂಡೆಂಟ್ಸ್ ತಲೆಯಲ್ಲಿ ಏನ್ ಇಟ್ಕೋಬೇಕು ಅಂತ ಅಂದ್ರೆ, ಈಗ ನೆಕ್ಸ್ಟ್ ನಿಮ್ಗೆ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಯಾವಾಗ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗುತ್ತೋ ಅದಾದ್ಮೇಲೆ ನೆಕ್ಸ್ಟ್ ನೀವು ಕಾಲೇಜಸ್ಗೆ ಜಾಯಿನ್ ಆದಾಗ ಇಲ್ಲಿ ನಿಮ್ಗೆ ಯಾವುದೇ ತರದ ಸ್ಕಾಲರ್ಶಿಪ್ಸ್ ಸಹ ಮಿಸ್ ಆಗೋದಿಲ್ಲ, ಯಾವುದೇ ತರದ ಸಿಲೆಬಸ್ ಸಹ ಮಿಸ್ ಆಗೋದಿಲ್ಲ. ಪ್ರತಿಯೊಂದು ಕಾಲೇಜಲ್ಲೂ ಸಹ, ಪ್ರತಿಯೊಂದು ಪ್ರೈವೇಟ್ ಕಾಲೇಜಸ್ ಅಲ್ಲೂ KAಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸೀಟ್ಸ್ ಅನ್ನ ಅಲ್ಲಿ ಕೊಡ್ಲೇಬೇಕು. ಆ ಒಂದು ಅಷ್ಟು ಸೀಟ್ಸ್ ಅನ್ನ KAಗೆ ಕೊಡ್ತಾರೆ. ಜೊತೆಗೆ ಅಷ್ಟು ಸೀಟ್ಸ್ ಸ್ಟೂಡೆಂಟ್ಸ್ ಅಡ್ಮಿಷನ್ ತಗೊಂಡಿದ್ದ ಆದ್ಮೇಲೆ ಅವ್ರಿಗೂ ಎಲ್ಲಾ ತರದ ಸಿಲೆಬಸ್ ಅನ್ನ ಕಂಪ್ಲೀಟ್ ಆದ್ರೆ ಮಾಡ್ಕೊಡ್ಬೇಕಾಗುತ್ತೆ. ಸೊ ನೀವ್ ಯಾರು ಸಹ, ನೀವು ಎಕ್ಸಾಮ್ ಚೆನ್ನಾಗಿ ಬರ್ದಿದ್ರೆ, ಇಲ್ಲ ಅಂತಂದ್ರೆ ನಿಮ್ ರಿಸಲ್ಟ್ ಚೆನ್ನಾಗಿ ಬಂದ್ರು ಸಹ, ರ್ಯಾಂಕಿಂಗ್ ಚೆನ್ನಾಗಿ ಬಂದ್ರು ಸಹ, ನೀವು ಇಲ್ಲಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಅನ್ನ ತಗೊಳ್ಳುವಂತದ್ದು, ಈ ರೀತಿ ಯಾವುದೇ ತರದ ಒಂದು ನಿರ್ಧಾರವನ್ನು ಆದ್ರೆ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಯಾವುದೇ ತರದ ಪ್ರಾಬ್ಲಮ್ ಆದ್ರೆ ಆಗೋದಿಲ್ಲ, ಸ್ಕಾಲರ್ಶಿಪ್ಸ್ ಸಿಗುತ್ತೆ. ಜೊತೆಗೆ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಒಂದು ಕಾಲೇಜ್ ಸಿಲೆಬಸ್ ಏನಿದೆ, ಸಿಲೆಬಸ್ ಸಹ ಕರೆಕ್ಟ್ ಆಗಿ ಆದ್ರೆ ನಡ್ಸ್ಕೊಡ್ತಾರೆ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಈಗ ನಾವು ಬರೋದ ಆದ್ರೆ ಆಗಿದ್ರೆ ಈ ಒಂದು KCET 2026 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ರಿಸಲ್ಟ್ ಈಗಾಗ್ಲೇ ಬರ್ಬೇಕಿತ್ತು. ನೋಡಿ, ರಿಸಲ್ಟ್ ಅನ್ನುವಂಥದ್ದು ನಿಮ್ಗೆ ಎಷ್ಟು ಬೇಗ ಬರ್ಬೇಕಿತ್ತು ಅಷ್ಟು ಬೇಗ ಬರ್ಬೇಕಿತ್ತು. ಬಟ್ ಯಾಕೆ ಬಂದಿಲ್ಲ ಅಂತ ಅಂದ್ರೆ, ಎಕ್ಸಾಮ್ 2 ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದೊಂದೇ ಒಂದು ರೀಸನ್ ಇಂದ ನಿಮ್ಗೆ ರಿಸಲ್ಟ್ ಅನ್ನ ಆದ್ರೆ ಅನೌನ್ಸ್ ಮಾಡಿಲ್ಲ. ಇನ್ನೇನು ಎಕ್ಸಾಮ್ 2 ರಿಸಲ್ಟ್ ಬಂದ್ಬಿಟ್ಟು 2 or 3 ಡೇಸ್ ಒಳಗಡೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಇರುವಂತದ್ದು KCET 2026 ರಿಸಲ್ಟ್ ಅನ್ನ ಆದ್ರೆ ಅನೌನ್ಸ್ ಮಾಡಿದಾರೆ. ಸೊ ಈ ವರ್ಷ ಏನೇನೆಲ್ಲ ಒಂದು ಚೇಂಜಸ್ ಆಗ್ತಿದೆ, ಏನೇನೆಲ್ಲ ಬದಲಾವಣೆಗಳು ಆಗ್ತಿದೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ನಿಮ್ಗೆ ರಿಸಲ್ಟ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಈಗ ಇಲ್ಲಿ ಬಂದ್ಬಿಟ್ಟು ನೀಟ್ದು ಸಹ ಒಂದಿಷ್ಟು ತಲೆನೋವು ಆದ್ರೆ ಬಂದಿರುವಂತದ್ದು, ಅದ್ರ ಬಗ್ಗೆನೂ ಒಂದಿಷ್ಟು ಡಿಸ್ಕಷನ್ಸ್ ಆದ್ರೆ ನಡೀತಿದೆ. ಅಂಡ್ ಜೊತೆಗೆ ಬಂದ್ಬಿಟ್ಟು ಅಗ್ರಿ ಪ್ರಾಕ್ಟಿಕಲ್ದು ಮತ್ತೆ ಎಕ್ಸಾಮ್ ಅನ್ನುವಂಥದ್ದು ರೀ ಎಕ್ಸಾಮ್ ಮಾಡಬೇಕು. ಇಲ್ಲಿ ಕೆಲವೊಬ್ರು ಇಲ್ಲ ಎಲ್ಲಿ ಮೋಸ ಆಗಿದ್ಯೋ ಆ ಒಂದು ಸೆಂಟರ್ ಅಲ್ಲಿ ಮಾತ್ರ ರೀ ಎಕ್ಸಾಮ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಡೀತಿದೆ. ಸೊ ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೀತಿರೋದ್ರಿಂದ ಖಂಡಿತವಾಗ್ಲೂ ಈ ವರ್ಷ ಬಂದ್ಬಿಟ್ಟು ನಿಮ್ಗೆ ಕೌನ್ಸಿಲಿಂಗ್ ಅನ್ನುವಂಥದ್ದು ಸ್ವಲ್ಪ ಡಿಲೇ ಹಾಗೆ ಆಗುತ್ತೆ. ಯಾಕಂತ ಅಂದ್ರೆ ಇದು ಬಂದ್ಬಿಟ್ಟು ಒಟ್ಟಿಗೆ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ, ಸೊ ಇಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ಗೆ ಇಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಸ್ವಲ್ಪ ಡಿಲೇ ಆದ್ರೆ ಆಗುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈ ವರ್ಷ ಬಂದ್ಬಿಟ್ಟು ಒಂದಿಷ್ಟು ಒಂದು ಡಿಸ್ಕಷನ್ಸ್ ಸಹ ನಡೀತು. ಏನಂತ ಅಂದ್ರೆ, ಇಲ್ಲಿ KCET 2026 ನೀಟ್ 2026 ಅಟ್ ಎ ಟೈಮ್ ಬಂದ್ಬಿಟ್ಟು ಇಲ್ಲಿ ಕೌನ್ಸಿಲಿಂಗ್ ಅನ್ನ ಆದ್ರೆ ಏನ್ ಸ್ಟಾರ್ಟ್ ಮಾಡ್ತಿದ್ರು ಪ್ರತಿ ವರ್ಷ, ಈ ವರ್ಷ ಬಂದ್ಬಿಟ್ಟು ಇಲ್ಲ KCET ದೇ ಸಪರೇಟ್ ಕೌನ್ಸಿಲಿಂಗ್ ಮಾಡಬೇಕು, ನೀಟ್ ದೇ ಸಪರೇಟ್ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಒಂದು ಚರ್ಚೆ ಆದ್ರೆ ನಡೀತು. ಬಟ್ ಇಲ್ಲಿ ಯಾವುದೇ ತರದ ಫೈನಲ್ ಡಿಸಿಷನ್ ಆದ್ರೆ ಇಲ್ಲ. ಸೊ ನಿಮ್ಗೆ ರಿಸಲ್ಟ್ ಏನೋ ಸ್ವಲ್ಪ ಬೇಗನೆ ಬರುತ್ತೆ, ಬಟ್ ಕೌನ್ಸಿಲಿಂಗ್ ಅನ್ನುವಂಥದ್ದು ತುಂಬಾ ಡಿಲೇ ಆಗುವಂಥದ್ದು. ಸೊ ನಿಮ್ಗೆ ಬಂದ್ಬಿಟ್ಟು ನೋಡಿ, ರಿಸಲ್ಟ್ KCET 2026 ಈ ಮಂತ್ ಲಾಸ್ಟ್ ವೀಕ್ ಅಲ್ಲಿ, ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಆದ್ರೆ ಸ್ಟಾರ್ಟ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ನಿಮ್ಮ ಒಂದು ಕೌನ್ಸಿಲಿಂಗ್ ಏನಿದೆ, ಆ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಬಂದ್ಬಿಟ್ಟು ಮುಂದಿನ ತಿಂಗಳು 15ನೇ ತಾರೀಕು ಮೇಲೆ ನಿಮ್ಗೆ ಕೌನ್ಸಿಲಿಂಗ್ ಆದ್ರೆ ನಡೆಯುವಂಥದ್ದು. ಅದನ್ನು ಸಹ ನೀಟ್ ಎಲ್ಲ ಕ್ಲಿಯರ್ ಆಗಿ, ನೀಟ್ ಸಹ ರಿಸಲ್ಟ್ ಬಂದು KCET ನೀಟ್ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಇಂದ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾರಾ, ಇಲ್ಲ ಅಂತ ಅಂದ್ರೆ ಫಸ್ಟ್ ರೌಂಡ್ KCET ಅವ್ರಿಗೆ ನಡ್ಸ್ಕೊಟ್ಟಿದ್ದ
ಆಗಿದ್ದ ಆದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಗೆ ವೇಟ್ ಮಾಡ್ತಾರ ಏನು, ಸೆಕೆಂಡ್ ರೌಂಡ್ ನಡೆಸೋ ಟೈಮಲ್ಲಿ ನೀಟ್ ಕೌನ್ಸಿಲಿಂಗ್ ಮಾಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ನಾವು ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಏನ್ ಥಿಂಕ್ ಮಾಡ್ತಿರ್ತಾರೆ ಅಂತಂದ್ರೆ ಕ್ಲಿಯರ್ ಆಗಿ ಆದಷ್ಟು ಬೇಗ ಒಂದು ನೀಟ್ ರಿಸಲ್ಟ್ ಬಂದ್ಬಿಡ್ಲಿ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾರ. ಇಲ್ಲ ನೀಟ್ ಬರೋದು ಲೇಟ್ ಆಯ್ತು, ತುಂಬಾ ದಿನ ಆಯ್ತು ಅಂತ ಅಂದ್ರೆ ಫಸ್ಟ್ ರೌಂಡ್ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಟೈಮ್ಗೆ ನೀಟ್ ಸಹ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ಯಾಕಂತ ಅಂದ್ರೆ ಇಲ್ಲಿ ಕೆಲವೊಬ್ರು ಸ್ಟೂಡೆಂಟ್ಸ್ ಬಂದ್ಬಿಟ್ಟು KCET ಅಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ, ನೀಟ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ಎರಡರಲ್ಲೂ ಬಂದ್ಬಿಟ್ಟು ಏನಾಗುತ್ತೆ ಅಂತ ಅಂದ್ರೆ ನನಗೆ KCET ಅಂಡರ್ ಅಲ್ಲಿ ಒಂದು ಒಳ್ಳೆ ಸೀಟ್ ಸಿಕ್ಕಿದ್ರೆ KCET ಅಂಡರ್ ಅಲ್ಲಿ ಹೋಗ್ತೀನಿ, ಇಲ್ಲ ನೀಟ್ ಅಂಡರ್ ಅಲ್ಲಿ ಏನಾದ್ರು ಒಳ್ಳೆ ಸೀಟ್ ಸಿಕ್ಕಿದ್ರೆ ನೀಟ್ ಅಂಡರ್ ಅಲ್ಲಿ ಹೋಗ್ತೀನಿ ಅನ್ನೋ ಸ್ಟೂಡೆಂಟ್ಸ್ ಇರ್ತಾರಲ್ವಾ. ಸೊ ಅಂತವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಆದಷ್ಟು ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಇಲ್ಲಿ ನಾನು ಸ್ಟೂಡೆಂಟ್ಸ್ ಮತ್ತೆ ಹೇಳ್ತಿದ್ದೀನಿ, ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ಇದೇ ಒಂದು ಮಂತ್ ಲಾಸ್ಟ್ ವೀಕ್ ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಬರೋದಾ. ನಮಗೆ ಎಕ್ಸಾಮ್ ಟು ರಿಸಲ್ಟ್ ಬಂದಿದ್ದ ಆದ್ಮೇಲೆ ಎಕ್ಸಾಕ್ಟ್ ಡೇಟ್ಸ್ ಆದ್ರೆ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ಮೇ ಅಲ್ಲಿ ಆದ್ರೆ ಸ್ಟಾರ್ಟ್ ಆಗೋದಿಲ್ಲ, ಜೂನ್ 15ನೇ ತಾರೀಕು ಮೇಲೆ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂತದ್ದು. ಒನ್ಸ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ 3 ರೌಂಡ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಏನಿಲ್ಲ ಅಂತ ಅಂದ್ರೆ 30 to 40 ಡೇಸ್ ಟೈಮ್ ಆದ್ರೆ ಬೇಕಾಗುತ್ತೆ. ಅದರ ರೂಲ್ಸ್ ಅದರ ಒಂದು ಕಂಡೀಷನ್ಸ್ ಏನಿದಾವೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾನು ತಿಳಿಸಾದ್ರೆ ಹೋಗ್ತೇನೆ. ಅಂಡ್ ಇನ್ನೊಂದು ಕ್ಲಿಯರ್ ಮಾಡ್ತಾ ಇದ್ದೀನಿ, ಈಗ ಕೌನ್ಸಿಲಿಂಗ್ ಲೇಟ್ ಆಯ್ತು, ರಿಸಲ್ಟ್ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ನೀವು ಸುಮ್ನೆ ಬೇರೆ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ ಇಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ಅಲ್ಲಾಗ್ಲಿ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಕಾಲೇಜ್ ಸಿಲೆಬಸ್ ಅಲ್ಲಾಗ್ಲಿ ಯಾವುದನ್ನು ಸಹ ನಿಮ್ಗೆ ತೊಂದರೆ ಆದ್ರೆ ಆಗುದಿಲ್ಲ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದರ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿವಾ ಸ್ಟಾರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.